ಹೇಳಕ್ಕಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡೋದು ಮಾತ್ರ. ಸೋಲೋ ಟ್ರಿಪ್ ಮಾಡ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಆದಮೇಲೆ 10 ದಿನಗಳ ಕಾಲ ಮೇಲೆ ಓಪನ್ ಇರುತ್ತದೆ ವೈಕುಂಠ ದ್ವಾರ. ನನ್ನ ಮೊದಲನೇ ಟ್ರಿಪ್ ಈ ವರ್ಷದ್ದು ತಿರುಪತಿಗೆ ಹೋಗ್ಬೇಕಂತ ಇತ್ತು. ಹೆಂಡತಿ ಒಬ್ಬಳೆ ಟ್ರಿಪ್ಗೆ ಹೊರಟಿದ್ದಾಳೆ ಫಾರ್ ದ ಫಸ್ಟ್ ಟೈಮ್. ಅದರಲ್ಲಿ ನೋಡ್ತಾ ಇದ್ದೀನಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವರ್ಷದ ಮೊದಲನೇ ಟ್ರಿಪ್ ತಿರುಪತಿ ಟ್ರಿಪ್ ಹೋಗ್ತಾ ಇದ್ದೀನಿ. ಅದು ಒಬ್ಳೆ ಸೋಲೋ ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಹೊರಟಿದ್ದೀನಿ. ನನ್ನ ಮೊದಲನೇ ಟ್ರಿಪ್ ಈ ವರ್ಷದ್ದು ತಿರುಪತಿಗೆ ಹೋಗ್ಬೇಕಂತ ಇತ್ತು. ಸೊ ಹಾಗಾಗಿ ತಿರುಪತಿಗೆ ಹೊರಟಿದ್ದೀನಿ. ಬಸ್ ಪಿಕಪ್ ಬಂದ್ಬಿಟ್ಟು ಯಾವುದಾದ್ರು ಟಿನ್ ಫ್ಯಾಕ್ಟ್ರಿ ಹತ್ರ ಇದೆ. Continue on National Highway 44 for 1.5 kilometers. ಒಬ್ಳೆ ಹೋಗ್ತಾ ಇದ್ದೀನಿ. ಕೇಳೋಣ ಬನ್ನಿ ಇವ್ರಿಗೆ ಹೆಂಗ ಅನಿಸ್ತಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಯತ್ವಿಕ್ನ ಬಿಟ್ಟು ದೇವನ ಬಿಟ್ಟು ಹೋಗ್ತಾ ಇರೋದು ಟ್ರಿಪ್ಗೆ. ಟ್ರಿಪ್ ಅಂದರೆ ಒಬ್ಳೆ ಹೋಗ್ತಾ ಇರೋದು, ಟ್ರಾವೆಲ್ ಮಾಡ್ತಾ ಇರೋದು. ಎಲ್ಲೇ ಹೋದ್ರು ಯತ್ವಿಕ್ ಜೊತೆಗೆ ಹೋಗ್ತಿದ್ದೆ. ಯತ್ವಿಕು ನಾನು ತಿರುಪತಿಗೆ ಹೋಗಿದ್ದೀವಲ್ಲ, ಇಬ್ಬರೇ ಹೋಗಿದ್ದೀವಿ. ಬಟ್ ಒಬ್ಳೆ ಇದೆ ಫಸ್ಟು. ಅವ್ರಿಗೆ ಹೆಂಗ ಅನಿಸ್ತಿದೆ ಅಂತ ಬನ್ನಿ ಕೇಳೋಣ. ಹೇಳಿ ಸರ್, ದೇವು ಸರ್, ಹಾಯ್ ಹೇಳಿ ಫಸ್ಟ್. ಹಾಯ್, ನಮಸ್ತೆ. ಹೇಗೆ ಅನಿಸ್ತಿದೆ? ನಿಮ್ಮ ಹೆಂಡತಿ ಒಬ್ಬಳೆ ಟ್ರಿಪ್ಗೆ ಹೊರಟಿದ್ದಾಳೆ ಫಾರ್ ದ ಫಸ್ಟ್ ಟೈಮ್. ಬೇಜಾರಾಗ್ತಿದೆ. ಬೇಜಾರ, ಖುಷಿಯಾಗಿ ಕಳಿಸ್ಕೊಡ್ಬೇಕು. ನೋಡ್ತಿದ್ಯಾ ಅಂದ್ರೆ ಇಷ್ಟು ವರ್ಷದಲ್ಲಿ ನಾನೆಲ್ಲೂ ಒಬ್ಳೆ ಹೋಗಿಲ್ಲ. ಅದಕ್ಕೆ ಅವರಿಗೆ ಸ್ವಲ್ಪ ಭಯ, ನರ್ವಸ್, ಹೆಂಗೆ ಹೋಗಿ ಬರ್ತಾರೆ ಅಂತ ಇದೆ ಅಲ್ಲ. ಇದು ಹೆಂಗ ಅನಿಸ್ತಿದೆ ಮಮ್ಮಿ? ಟ್ರಿಪ್ಪಿಗೆ ಹೋಗ್ತಾ ಇದೆ, ತಿರುಪತಿ ಹೋಗ್ತಾ ಇದೆ. ಆರಾಮಾಗಿ ಮಜಾ ಮಾಡ್ಕೊಳ್ಳಿ, ಆರಾಮಾಗಿ ರೂಮ್ ಮಾಡ್ಕೊಂಡಿರ್ರಿ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬನ್ನಿ. ಏನು ಆರಾಮಾಗಿರ್ರಿ, ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ನಿಂಗೆ ಬೇಜಾರಿಲ್ವಾ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಂತ? ನಾನು ದೊಡ್ಡವನಾಗಿದ್ದೀನಿ. 9:30ಗೆ ಪಿಕಪ್ ಇದೆ, ಇವಾಗ 8:15. ಸೊ ಹೊರಟಿದ್ದೀನಿ. ನೆಕ್ಸ್ಟು ಬಸ್ ಹತ್ರ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಏನೂ ಬೇಡ, ಬಂದ್ಬಿಟ್ಟಿದೆ ಬಸ್. ಇಳಿಲ್ಲ. Turn right, then your destination will be on the right. ಗ್ಲಾಸ್ ಇತ್ತು ಇಳಿಲ್ಲ. ಆಯಿತು. ಸೊ ಇವಾಗ ಬಸ್ ಹತ್ತಿದೆ. ಹೇಗಿರುತ್ತೆ ಜರ್ನಿ ಅಂದ್ಬಿಟ್ಟು ಬಸ್ಗೆ ಒಂದು ತೋರಿಸ್ತೀನಿ. Continue on National Highway 44 for 1 kilometer. ಇವಾಗ ಬಂದು ಇನ್ಫಾರ್ಮ್ ಮಾಡಿದ್ರು ಊಟಕ್ಕೆ ನಿಲ್ಲಿಸ್ತಾರಂತೆ. ಸೊ ಅಲ್ಲೇನಾದ್ರು ತಿನ್ಕೋಬೇಕು. ನಾನೇನು ತಿನ್ನಲಿಲ್ಲ, ಟೈಮ್ ಆಗ್ಬಿಟ್ಟಿದೆ. ಮತ್ತು 7:30 ಶೋ ಆಗಿಲ್ಲ ಅಷ್ಟು. ಸೊ ಮುಂದೆ ಆನ್ ನಿಲ್ಲಿಸ್ತಾರಂತೆ. ಏನಾದರೂ ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡು ಹೊರಡೋದು. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಸ್ವಲ್ಪ ನರ್ವಸ್ನೆಸ್ ಇದೆ. ನಾನು ಅವ್ರ ಮುಂದೆ ತೋರಿಸ್ಕೊಂಡಿಲ್ಲ ಅಷ್ಟೇ. ಇವಾಗ ಆ್ಯಕ್ಚುಲಿ ನನ್ನ ಒಬ್ಬಳೆ ಹೆಂಗಿರುತ್ತೆ ಜರ್ನಿ ಗೊತ್ತಿಲ್ಲ, ನೋಡ್ಬೇಕು. ಐ ಹೋಪ್ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ತಿನ್ನೋಕ್ಕೇನೋ ಮನಸ್ಸಿಲ್ಲ ನನಗೆ, ಅದಕ್ಕೆ ಅದ್ರಲ್ಲಿ ಕೂತ್ಕೊಂಡು ಗಾಡೀಲಿ ಕೂತ್ಕೊಂಡು ನಾನು ನೋಡಿ ನಮ್ಮ ಬಸ್ ತೋರಿಸ್ತೀನಿ. ದಿಸ್ ಈಸ್ ಅವರ್ ಬಸ್. ಬನ್ನಿ. ಅವಾಗಲೇ ಅಂತೂ ನಾನು ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಲೇಟಾಗಿ ಬಂದಿವಲ್ಲ. ಹಾಗಾಗಿ ನಂದು ಬಂದ್ಬಿಟ್ಟು ಫಸ್ಟ್ ನಂಬರ್ 1 ಒಬ್ಬರೇ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಆಗ್ತಿದೆ. ನಂಗೆ ಮೇಯ್ನ್ ಬೇಕಾಗಿದ್ದು ಸ್ಪೂನ್. ಅಲ್ಲಿ ನನಗೇನು ಭಯ ಅಂದರೆ ನಿಲ್ಸಿರ್ತಾರೆ, ನಾವೇನೋ ತಿಂತಾ ಇರ್ತೀವಿ, ಟೈಮಾಗಿ ಹೋಗ್ತಿರುತ್ತೆ, ಅರ್ಜೆಂಟಲ್ಲಿ ಹರಿಬರಿಯಲ್ಲಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಬಾಕ್ಸ್ ತಂದ್ಬಿಟ್ಟು ಆರಾಮಾಗಿ ನಿಧಾನಕ್ಕೆ ಒಳ್ಳೆ ವ್ಯೂಸ್ ನೋಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ.
ಗ್ಯಾಪಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಹೊರಡಬೇಕು. ಬೇಗನೆ ರೀಚ್ ಆದ್ವಿ. ಬಸ್ಸಲ್ಲೂ ಸ್ವಲ್ಪ ನಿದ್ದೆ ಬಂತು, ಜಾಸ್ತಿ ಏನು ನಿದ್ದೆ ಬಂದಿಲ್ಲ. ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಹಂಗೆ ನಿದ್ದೆ ಮಾಡಿ ಮತ್ತೆ ಇದ್ದೆ. ಚೆನ್ನಾಗಿತ್ತು, ಬಸ್ ಜರ್ನಿ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಕೆಳಗೆ ಬಸ್ ಇದೆ, ಸೊ ಅಲ್ಲಿ ಹೋಗಬೇಕು. ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಆಯಿತು ರೆಡಿಯಾಗಿ. ಸೊ ಇವಾಗ ಮತ್ತೆ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಮೇ ಬಿ ಗಾಡಿಯಲ್ಲೇ ಇಡಬೇಕು ಅನಿಸುತ್ತೆ, ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅವ್ರು ಏನು ಹೇಳ್ತಾರೋ ನೋಡಬೇಕು. ಒಂದು ಸೀರೆ ಸಿಕ್ಕಾಕೊಂತಿದೆ. ಸೊ ರೆಡಿಯಾಗಿ ಹೊರಟಿದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ಸ್ ಗೊತ್ತಿಲ್ಲ, ನೋಡಬೇಕು. ಸೊ ಗಾಡಿ ಹತ್ರ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ವೆಯ್ಟ್ ಮಾಡ್ತಿದ್ದಾರೆ ಆಲ್ರೆಡಿ, ನೋಡ್ಬೋದು ಎಷ್ಟು ಜನ ಇದ್ದಾರೆ. ಬಟ್ ನಮ್ಮ ಗಾಡಿ ಇನ್ನೂ ಹಿಂದೆ ಇದೆ ಅನಿಸುತ್ತೆ. ಸೊ ಬ್ಯಾಗ್ಸ್ ಎಲ್ಲ ಇಲ್ಲೇ ಇಡ್ಸಿದ್ದಾರೆ ಒಂದು ರೂಮಲ್ಲಿ. ಎಲ್ಲರದ್ದು ಮೊಬೈಲು ಅದು ಇದು ಎಲ್ಲ ತೊಗೊಳಕ್ಕೆ ಹೇಳಿದ್ದಾರೆ. ತೊಗೊಂಡು ಹೊರಟಿದೆ. ಪೊಂಗಲ್ ಇತ್ತು, ಸೊ ಪೊಂಗಲ್ ಮೇಲೆ ಬಂದಿದ್ದೀವಿ. ತಿರುಪತಿಯಿಂದ ತಿರುಮಲಕ್ಕೆ ಬಂದ್ವಿ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಗಾಡಿ ಬರಬೇಕು. ಸೊ ಅದಕ್ಕಂತ ವೆಯ್ಟ್ ಮಾಡ್ತಾ ಇದ್ದೀವಿ ಮೇಲೆ. ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮೇಲೆ ಮಾತ್ರ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಟಿಂಗ್ಸ್ ಎಲ್ಲ ಇದೆ ಅಂತ. ನಮ್ಮ ಬಿಹೈಂಡ್ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ಫುಲ್ ಲೈಟಿಂಗ್ಸ್ ಎಲ್ಲ. ಮತ್ತು ನಾವು ಬರ್ತಾನೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಡೇಸಲ್ಲಿ ಆದರೆ ಒಂದು 2 ರಿಂದ 3 ಅವರಲ್ಲಿ ದರ್ಶನ ಆಗುತ್ತೆ. ಬಟ್ ಇವತ್ತು ವೀಕೆಂಡು ಮತ್ತು ಏಕಾದಶಿ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೂ ಇದ್ದಾರೆ ಮತ್ತು ದರ್ಶನ ಕೂಡ ಲೇಟ್ ಆಗುತ್ತೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 3:45 ಆಗಿದೆ. ಇನ್ನೊಂದು ಗ್ರೂಪ್ ಬರಬೇಕು, ಅದಕ್ಕಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಒಬ್ಬಳೇ ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ, ನಾಟ್ ಬ್ಯಾಡ್. ಇಲ್ಲಿ ಒಬ್ಬರು ಪರಿಚಯ ಕೂಡ ಆದರು ನನಗೆ. ಅವ್ರ ಜೊತೆ ಮಾತಾಡಿಕೊಂಡು ಹೆಂಗೋ ಚೆನ್ನಾಗಿ ಅನ್ನಿಸ್ತಿದೆ. ನೋಡಬೇಕು ಮೇಲೆ ಏನೇನಿದೆ, ಹೆಂಗಿದೆ. ಇನ್ನು 10 ದಿನ ಏಕಾದಶಿ ಇರೋದ್ರಿಂದ ವೈಕುಂಠ ಏಕಾದಶಿ ಆದಮೇಲೆ 10 ದಿನಗಳ ಕಾಲ ಮೇಲೆ ಓಪನ್ ಇರುತ್ತಂತೆ ವೈಕುಂಠ ದ್ವಾರ. ಸೊ ಅದಕ್ಕೆ ಹೇಳಿ ನಂಗೆ ತುಂಬ ಖುಷಿ ಆಯಿತು. ಸೊ ಇವಾಗ ನಾವು ಎಂಟ್ರಿ ಆಗೋದು ಕೂಡ ವೈಕುಂಠ ದ್ವಾರದಲ್ಲಿ. ಅಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ತೀವಿ. ಬಟ್ ಗೊತ್ತಿಲ್ಲ, ನೋಡೋಣ ಹೆಂಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಫುಲ್ಲು ಲೈಟಿಂಗ್ಸಿಂದನೇ ಇದೆ ತಿರುಮಲ. ಅದು ನೋಡೋಕ್ಕೆ ಒಂಥರ ಖುಷಿ. ಆ್ಯಂಡ್ ಗೈಡ್ ಕೂಡ ಹೇಳ್ತಾಯಿದ್ರು ಎಲ್ಲರೂ ಒಟ್ಟಿಗೆ ಇರಬೇಕು, ಒಬ್ಬೊಬ್ಬರೇ ಮಿಸ್ ಆದರೆ ಮತ್ತೆ ನಿಮಗೆ ಕಷ್ಟ ಆಗುತ್ತೆ, ಒಟ್ಟಿಗೆ ಹೋಗಿ ಒಟ್ಟಿಗೆ ಬನ್ನಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸಣ್ಣ ಮಕ್ಕಳು ಲೈನ್ ಇರಲ್ಲ, ಸೀನಿಯರ್ಸ್ ಇರಲ್ಲ, ಆನ್ಲೈನ್ ಬುಕ್ ಮಾಡಿರ್ತಾರೆ, ಅವ್ರದ್ದು ದರ್ಶನ ಇರಲ್ಲ. ಡಿಫೆನ್ಸ್ ಅವ್ರಿಗೂ ಡೈರೆಕ್ಟಾಗಿ ಬಂದರೆ ಇಲ್ಲಿ 300 ರೂಪಾಯಿ ಟಿಕೆಟ್ ಕೊಡ್ತಾರೆ, ಅದು ಇರಲ್ಲ. ಅವ್ರು ಹೇಳ್ತಾಯಿದ್ರು ಈ ಟೈಮಲ್ಲಿ ಯಾವುದೇ ಸ್ಪೆಷಲ್ ಎಂಟ್ರಿ ಮತ್ತು 300 ರೂಪಾಯಿ ಟಿಕೆಟು ಆ ಥರ ಯಾವುದೇ ಸ್ಪೆಷಲ್ ದರ್ಶನಗಳು ಇವಾಗಿಲ್ಲ, ಎಲ್ಲರಿಗೂ ಸರ್ವ ದರ್ಶನ ಇದೆ. ತುಂಬ ಲೇಟ್ ಕೂಡ ಆಗುತ್ತೆ ನಿಮಗೆ, ನಾಳೆವರೆಗೂ ಹೇಳ್ತಾರೆ ಟೈಮಿಂಗ್ಸು. ಬಟ್ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಕಳಿಸಿದ್ರು. ನಾವು ದರ್ಶನ ಮಾಡಿ ಮುಗಿಸಿ ಬರೋವರೆಗೂ ಕೂಡ ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳಿ ಎಲ್ಲರಿಗೂ ಕೂಡ ಏನು ಹೇಳ್ತಾರೆ ವಿಸಿಟಿಂಗ್ ಕಾರ್ಡ್ ಆ ಥರ ನಂಬರ್ ಕೊಟ್ಟು ಕಳಿಸಿದ್ರು. ಬರ್ತಾ ಇದೆ. ಹಾಯ್ ಬೋಲೋಣ. ಆ್ಯಕ್ಚುಲಿ ಇವರು ನನಗೆ ಇಲ್ಲಿ ಬಂದಮೇಲೆ ಫ್ರೆಂಡ್ ಆದರು. ಇವಾಗ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ ಹೇಳಿದ್ದಾರೆ ಎಲ್ಲರೂ ಒಟ್ಟಿಗೆ ಇರಬೇಕಂತ. ಸೊ ಹಂಗಾಗಿ ಇದು ಒಂದು 4ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ತುಂಬ ಜನ ಇದ್ದಾರೆ. ನಮ್ಗೆ ಮೊದಲೇ ಗೈಡ್ ಹೇಳಿದರು ತುಂಬ ಜನ ಇರ್ತಾರೆ ಅಂತ ಹೇಳಿ. ಹಾಗಾಗಿ ನಾವು ಅಂದ್ಕೊಂಡಿದ್ವಿ ಒಂದು 6 ರಿಂದ 7 ಅವರ್ ಆಗ್ಬೋದು ದರ್ಶನಕ್ಕೆ ಅಂತ. ನೀವು ನೋಡ್ಬೋದು ಅಲ್ಲಿದೆ ದೇವಸ್ಥಾನ, ಇನ್ನು ನಾವು ಈ ಕಡೆ ಇದ್ದೀವಿ. ಆ ದೇವಸ್ಥಾನ ಹತ್ತಿರ ಕೂಡ ರೀಚ್ ಆಗಿಲ್ಲ. ನಮಗೆ SST ಟಿಕೆಟ್ ಸಿಕ್ಕಿದ್ದು 11 o'clock. ಅದರಲ್ಲಿ ಮೆನ್ಷನ್ ಆಗಿದ್ದು 5ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನಿಮಗೆ ದರ್ಶನಕ್ಕೆ ಟೈಮ್ ಅಂತ ಹೇಳಿ. ವೈಕುಂಠ ಏಕಾದಶಿ ಇರೋದ್ರಿಂದ ಫುಲ್ ಜನ ತುಂಬಿದ್ರು. ನಾವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. 10 ದಿನಗಳ ಕಾಲ ವೈಕುಂಠ ದ್ವಾರ ಓಪನ್ ಆಗಿರುತ್ತೆ. ಹಾಗಾಗಿ ಜನಗಳು ತುಂಬ ಬರ್ತಾನೆ ಇರ್ತಾರೆ.
ಸೊಂಟ ಬೆನ್ನು ನಾಳೆ ರೆಡಿ ಆಗುತ್ತೆ. ಇದು ಅಗರಬತ್ತಿ ಕೌಂಟರ್. ಸೊ ಇವಾಗ ಲಾಡು ತಗೊಂಡು ಹೊಡ್ತಾ ಇದ್ದೀವಿ. ಟೈಮ್ 10:30 ಆಗಿದೆ. ಲೈಟಿಂಗ್ ಸೂಪರ್ ಆಗಿದೆ. ದರ್ಶನ ಎಲ್ಲ ಆಯಿತು. ಆಚೆ ಬಂದು ಲಾಡು ತೊಗೊಂಡು ಮತ್ತು ಅಲ್ಲಿ ಅಗರಬತ್ತಿ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಖಾಲಿಯಾಗಿದೆ ಅಂತ ಹೇಳಿ ಕೌಂಟರ್ ಕ್ಲೋಸ್ ಮಾಡಿದರು. ಸೊ ಎಲ್ಲ ಒಂದು ಕಡೆ ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೂ ಸ್ವಲ್ಪ ಜನ ಬರೋದಿತ್ತು. ಹಾಗಾಗಿ ನಾವು ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ, ಫೋಟೋಸು ವೀಡಿಯೋಸು ತೊಗೊಳ್ತಾ ಇದ್ವಿ. ದೇವಸ್ಥಾನ ಸುತ್ತ ಫುಲ್ಲು ಲೈಟಿಂಗಿಂದನೇ ತುಂಬಿತ್ತು. ಆ ಕಲ್ಯಾಣಿ ಆಗ್ಬೋದು ಮತ್ತು ದೇವ್ರದ್ದು ಫೋಟೋದು ಏನು ಹೇಳ್ತಾರೆ ಅದು ಸ್ಟ್ಯಾಚ್ಯೂಗಳದ್ದು ಲೈಟಿಂಗಿಂದನೇ ಮಾಡಿದ್ದು. ಫುಲ್ ಆಲ್ಮೋಸ್ಟ್ ಎಲ್ಲ ಲೈಟಿಂಗಿಂದನೇ ತುಂಬಿತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನಾವು ಅಂದ್ಕೊಳ್ತಿದ್ವಿ ಇನ್ ಕೇಸ್ ನಾಳೆ ನಮಗೆ ದರ್ಶನ ಆಗಿದ್ದಿದ್ರು ಮಧ್ಯಾಹ್ನ ದರ್ಶನ ಆಗ್ತಿತ್ತು. ಸೊ ಆವಾಗ ಈ ಥರ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಸೊ ನೈಟ್ ದರ್ಶನ ಆಗಿದ್ದರಿಂದ ಈ ಥರ ಲೈಟಿಂಗ್ಸ್ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಒಳಗಡೆ ಫುಲ್ ಹೂವಿನಿಂದ ಅಲಂಕಾರ ಮಾಡಿದರು, ಹೊರಗಡೆ ಫುಲ್ ಲೈಟಿಂಗ್ಸಿಂದ ಅಲಂಕಾರ ಮಾಡಿದರು. ಆ್ಯಂಡ್ ಮುಂದೆ ಏನು ಹೇಳ್ತಾರೆ ದೇವಸ್ಥಾನ ಥರ ಚಿಕ್ಕದಾಗಿ ಮಾಡಿ ಅದರಲ್ಲಿ ಹಣ್ಣಿನಿಂದ ಅಲಂಕಾರ ಮಾಡಿದರು. ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ, ಏನಕ್ಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಂಗೆ 10 ಗಂಟೆ 10:30 ಆಗೋಗಿದ್ದರಿಂದ ಸೊ ಹೊರಡಬೇಕು, ಬಸ್ಸಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಮುಂದೆ ಇವಾಗ ನಾವು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಅದನ್ನು ಜಸ್ಟ್ ಕಣ್ಣು ತುಂಬ್ಕೊಬೇಕಷ್ಟೇ. ಇವಾಗ ಕಾಣಿಸ್ತಿದೆಯಲ್ಲ ಅಲ್ಲಿ ಅಲ್ಲೇ ನಿಮ್ಮ ಹಣ್ಣಿನಿಂದ ಅಲಂಕಾರ ಮಾಡಿದ್ದು ದೇವರಿಗೆ. ಆ್ಯಂಡ್ ಎಲ್ಲಿ ನೋಡಿದ್ರು ಫುಲ್ ಲೈಟಿಂಗ್ಸ್ ತುಂಬಿತ್ತು. ಜನನೂ ಅಷ್ಟೇ ತುಂಬ ಜನ ಇದ್ದರು. ಎಂಟ್ರೆನ್ಸ್ ಅಲ್ಲಿ ಇದೀವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಫ್ರೂಟ್ಸ್ ಇದ್ದಾರೆ ಅನ್ಸುತ್ತಲ್ಲ ಆಂಟಿ, ಹಣ್ಣುಗಳಿದ್ದಾರೆ. लाइटिंग्स अच्छा है ना? आप दिया नहीं चलाएंगे? इधर आ दिखे अंकल अल्लोದ್ರು ದೇವ್ರ ಕೈ ಮುಗಿದ್ ಬನ್ನಿ. ಹಣ್ಣು ದರ್ಶನ ಚೆನ್ನಾಗಾಯ್ತು ಅಂತ ಒಪ್ಪಿಸ್ತೀವಿ. ಆಂಟಿ ಏನು ಸೈಡ್ ನಿಲ್ಗಮ್ಮ, ಸೈಡ್ ನಿಲ್ಗ. ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಬೆಳಗ್ಗೆ ನಾವು 5 ಗಂಟೆಗೆ ಎಂಟರ್ ಆಗಿದ್ದು ದರ್ಶನ ಮಾಡೋಕ್ಕೆ. ನಮಗೆ ದರ್ಶನ ಆಗಿದ್ದು 9 ಗಂಟೆಯಲ್ಲಿ. ತುಂಬ ಜನ ಇದ್ದು, ತುಂಬ ಅಂದರೆ ಇದೇ ಫಸ್ಟ್ ನಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇಷ್ಟೊತ್ತು ಲಾಕ್ ಮಾಡಿದರು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ವರ್ಷ ಫಸ್ಟ್ ತಿರುಪತಿಗೆ ಹೋಗಿ ತಿಮ್ಮಪ್ಪನ ನೋಡ್ಕೊಂಡು ಈ ವರ್ಷ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಆಯಿತು. ಇದು ಮುಗಿಸ್ಕೊಂಡು ಇವಾಗ ವೈಕುಂಠ ದ್ವಾರ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಮಾಡಲೇಬೇಕು. ಅಷ್ಟು ಚೆನ್ನಾಗಿತ್ತು, ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ವೈಕುಂಠ ದ್ವಾರದಲ್ಲಿ 1 ರೌಂಡ್ ಹೋಗಿ ಬಂದಿದ್ದು. ಲಿಟ್ರಲಿ ಹೆಂಗಾಗ್ತದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಿತ್ತು. ಅಷ್ಟೇ ಎಮೋಷನಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಹೇಳೋಕ್ಕಾಗಲ್ಲ, ಅದು ಎಕ್ಸ್ಪೀರಿಯೆನ್ಸ್ ಮಾಡೋದು ಮಾತ್ರ. ಈ ಸತಿ ಇನ್ನೂ ಚೆನ್ನಾಗಿ ದರ್ಶನ ಆಯಿತು.
ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಗೈಡು ಮುಂದೆ ವೆಯ್ಟ್ ಮಾಡ್ತಿದ್ದಾರೆ. ನಾವು ಹೋಗಿ ರೀಚ್ ಆಗಬೇಕು ಅವರಿಗೆ. ಅಷ್ಟೇ, ಏನು ಹೇಳೋದು. ನಮ್ಗೆ ಆ್ಯಕ್ಚುಲಿ ಹೇಳಿದ್ದು ನಾಳೆ ಆಗುತ್ತೆ ನಿಮಗೆ ದರ್ಶನ ಅಂತ ಹೇಳ್ಬಿಟ್ಟು, ಟಿಕೆಟಲ್ಲಿ ಕೂಡ ಮೆನ್ಷನ್ ಮಾಡಿದರು ನಾಳೆ ಅಂತ. ಏನೋ ದೇವತೆಯಿಂದ ಬೇಗ ದರ್ಶನ ಆಯಿತು, ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ಸೊ ಫೋನಲ್ಲಿ ಬ್ಯಾಟ್ರಿ ಲೋ ಇದೆ, ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ಯಾವ್ದು ಚೆನ್ನಾಗಿದೆ ಎರಡರಲ್ಲಿ? ಎನರ್ಜಿ ಹೇಳ ಬೋತ್ ಆರ್ ಸೇಮ್ ಎನರ್ಜಿ, ಯಾವ್ದು ಬೇಕಾದ್ರೂ ತಗೋಬೋದು. ಗೋಲ್ಡ್ ಚೆನ್ನಾಗಿರುತ್ತಲ್ವಾ ಕಾರಲ್ಲಿ ಇಡೋದಕ್ಕೆ? ಗೋಲ್ಡ್ ಚೆನ್ನಾಗಿ ಕಾಣುತ್ತಲ್ಲ, ಬಟ್ ಇದೇನೋ ಆಗಿದೆ ಭಯ್ಯ. ಅಲ್ಲ ಬೇರೆ ಕೊಡಿ ಇದು. ಓ ನೀವು ಅದೆಲ್ಲ ನೋಡ್ತೀರಾ? ನಾವೆಲ್ಲ ಬಟ್ಟೆ ಅಂಗಡಿಗೆ ಜಲ್ದಿ ಕರೋ, ನಾವು ಲೋಗ್ ವೇಟ್ ಕರೋ. ಸೊ ನಮ್ಮ ಕಾರಲ್ಲಿ ಇಡೋದಕ್ಕೆ ಅದರಲ್ಲಿ ನೋಡ್ತಾ ಇದ್ದೀನಿ. ಜಲ್ದಿ ಆದರೆ ಜಾಸ್ತಿ ಆಗಿಲ್ವಾ ಅಣ್ಣ? ಇಲ್ಲಿ ನೋಡಿ, ಇದು ನೀವು ಯಾಕೆ ಯಾವುದ್ಯಾವುದೋ ತೆಗೆದುಕೊಡ್ತಿದ್ದೀರಾ? ನಾನು ತಿರುಪತಿಗೆ ಹೋಗಿ ಬಂದಿದ್ದು ಟೂರ್ ಪ್ಯಾಕೇಜಲ್ಲಿ, ತಿರುಪತಿ ಟೂರ್ ಪ್ಯಾಕೇಜ್ ಅಂತ. ಆ್ಯಂಡ್ ಅದರಲ್ಲಿ ಬಂದುಬಿಟ್ಟು 2500 ಪರ್ ಹೆಡ್ ಇದೆ. ಬ್ಯಾಂಗ್ಳೂರಿಂದ ಪಿಕಪ್ ಮಾಡಿ ಮತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಬರೋವರೆಗೂ ಫುಲ್ ಅವ್ರದ್ದೇ ಇನ್ಚಾರ್ಜ್ ಆಗಿರುತ್ತೆ. ಆ್ಯಂಡ್ ರೂಮ್ಸು ಫ್ರೆಶ್ ಅಪ್ ಆಗಲಿಕ್ಕೆ ಅವರೇ ಕೊಡ್ತಾರೆ, 2 ಟೈಮ್ಸ್ ಫುಡ್ ಇರುತ್ತೆ, ಮತ್ತು ಗೈಡ್ ಕೂಡ ಇರ್ತಾರೆ. ಫ್ಯಾಮಿಲಿಯಲ್ಲಿ ಒಬ್ಬರು ಇಬ್ಬರು ಹೋಗೋದು ಅಂದರೆ ಬೆಸ್ಟ್ ಪ್ಯಾಕೇಜಲ್ಲಿ ಹೋಗೋದು. ಸೊ ನನಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ, ಸೇಫಾಗಿ ಹೋಗಿ ಸೇಫಾಗಿ ಬಂದೆ. ಆ್ಯಂಡ್ ಇದೇ ಫಸ್ಟು ನಾನು ಈ ತಿರುಪತಿಗೆ ಈ ಥರ ಹೋಗಿದ್ದು. ಸೊ ಖುಷಿ ಆಯಿತು, ಎಲ್ಲೂ ಕೂಡ ನನಗೆ ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬಂದರು. ಚೆನ್ನಾಗಿತ್ತು, ಇದು ಒಂಥರ ಎಕ್ಸ್ಪೀರಿಯೆನ್ಸ್. ಒಬ್ಬಳೇ ಹೋಗಿ ಬಂದಿದ್ದು, ಖುಷಿ ಆಯಿತು. ಓಕೆ, ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬಾಯ್.